ಒಂದು ಶಾಂತ ಗ್ರಾಮದಲ್ಲಿ ಬುದ್ಧಿವಂತ ಹಾಗೂ ಹೃದಯವಂತ ವ್ಯಕ್ತಿ ವಾಸಿಸುತ್ತಿದ್ದನು. ಅವನಿಗೆ ಸಾಂಸಾರಿಕವಾಗಿ ಹೆಚ್ಚು ಇಲ್ಲದಿದ್ದರೂ ಸಹ ಅವನ ಸಹಾನುಭೂತಿ ತುಂಬಾ ದೊಡ್ಡದಾಗಿತ್ತು. ಆತನು ಯಾವಾಗಲೂ ಇತರರಿಗೆ ಸಹಾಯ ಮಾಡುವವನಾಗಿದ್ದನು. ಜನರು ಅವನನ್ನು ತಮಗೆ ದೇವರು ಕಳಿಸಿದವನಂತೆ ನೋಡುತ್ತಿದ್ದರು. ಅವನ ದಯೆ ಮತ್ತು ಇಮಾನದಾರಿ ನೋಡಿ ಗ್ರಾಮಸ್ಥರು ಅವನನ್ನು ರಾಜಕೀಯಕ್ಕೆ ತರುವ ನಿರ್ಧಾರ ಮಾಡಿದರು. ನಮ್ಮ ನಂಬಿಕೆ ನಿನ್ನ ಮೇಲೆ ಎಂದು ಅವರು ಪ್ರೀತಿಯಿಂದ ಆತನ ಕೈ ಹಿಡಿದರು. ಆಶೆಗಳ ಬೆಳಕು ಹಬ್ಬಿತ್ತು. ಮತಗಳು ಅವನ ಪರವಾಗಿ ಹರಿದು ಬಂದವು. ಅವನು ಗೆದ್ದನು. ಜನರ ಮುಖದಲ್ಲಿ ಉತ್ಸಾಹ, ನಕ್ಕಾಟ, ಮುಗುಳ್ನಗೆ. ಎಲ್ಲರ ಹೃದಯದಲ್ಲಿ ಹೊಸ ಭರವಸೆ ಉರಿಯತೊಡಗಿತು. ಆದರೆ ಅಧಿಕಾರ ಬರುವಿಕೆಯಲ್ಲಿ ಆ ವ್ಯಕ್ತಿ ಬದಲಾಗಲು ಆರಂಭಿಸಿದ. ಹಿಂದೆ ಅವನಿಗೆ ಮುಖ್ಯವಾಗಿದ್ದ ಜನರ ನೋವು ಈಗ ಅವನಿಗೆ ಅಪ್ರಸ್ತುತವಾಯಿತು. ಅವನು ಹಣದ ಹಂಗಿನೊಳಗೆ ಮುಳುಗಿದನು. ಅವನು ಹೇಳಿದ ವಚನಗಳು ಗಾಳಿಗೆ ತೂರಿದವು. ಗ್ರಾಮಸ್ಥರು ಆಶಾಭಂಗಗೊಂಡರು. ಅವರ ಕಣ್ಣುಗಳು ಹೇಳುತ್ತಿತ್ತು, ಇವನು ಕೂಡ ಇತರ ರಾಜಕಾರಣಿಗಳಂತೆಯೇ. ಭರವಸೆ ಕೊಟ್ಟವನ ಪೋಸ್ಟರ್ಗಳು ತೂರಲ್ಪಟ್ಟವು. ಕೋಪ, ದುಃಖ ಎಲ್ಲವೂ ವ್ಯಕ್ತವಾಯಿತು. ಮರು ಚುನಾವಣೆ ಬಂದಾಗ ಜನರು ತಮ್ಮ ಉತ್ತರವನ್ನು ಸ್ಪಷ್ಟವಾಗಿ ನೀಡಿದರು. ಸಂಪೂರ್ಣ ಸೋಲು. ಜನರಿಂದ ದೂರವಾದವನು ಈಗ ತಾನೇ ಏಕಾಂಗಿಯಾಗಿದ್ದನು. ಆಧಿಪತ್ಯ ಅಂದರೆ ಅಧಿಕಾರವಲ್ಲ, ಅದು ಸೇವೆ. ನೀವು ಮಾಡಿದ ಪ್ರಾಮಾಣಿಕ ವಾಗ್ದಾನಗಳು ಅಧಿಕಾರ ಸಿಕ್ಕ ಮೇಲೆ ಮರೆಯಾಗಬಾರದು. ನಿಜವಾದ ಮಹತ್ವ ಯಶಸ್ಸಿನಲ್ಲಿ ಅಲ್ಲ, ಅದರಿಂದ ಇತರರನ್ನು ಎತ್ತಿ ನಿಲ್ಲಿಸುವಲ್ಲಿ ಇದೆ. ಈ ಕಥೆ ನಮಗೆ ಸ್ಮರಿಸಲಿ, ಹೆಚ್ಚಿನ ಜನರ ನಂಬಿಕೆಯನ್ನು ಗಳಿಸುವುದು ಒಂದು ಹೊಣೆ, ಅದನ್ನು ಉಳಿಸಿಕೊಳ್ಳುವುದು ಒಂದು ಧರ್ಮ.